ಸೊ ಇಸೋಫೇಗಸ್ ಕ್ಯಾನ್ಸರ್. ಆ ಪೇಷಂಟಿಗೆ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳ್ಕೊಡ್ದು. ಅದು ಗೊತ್ತಾಗಿದ್ದಾಗಲೇ 3rd ಸ್ಟೇಜ್ ಅಂತ ಇತ್ತು. ಈಸ್ ಒನ್ ವಿತ್ ಅಸ್. ಆ ರೀತಿ ನೋಡಿದಾಗ ಫ್ಯಾಮಿಲಿಯವರು ಆ ಒಂದು ಯೋಚನೆ ಅವರು ಸಹ ತಲೆಯನ್ನು ತೆಗೆದಾಕಿ ಆ ಥರ ಸ್ಪಂದಿಸಿದ್ರೆ ಪೇಷಂಟ್ಗೂ ಅನುಕೂಲ ಆಗುತ್ತೆ. ತುಂಬ ಕಷ್ಟ ಅನ್ನಿಸ್ತು. ಬಟ್ ಅವ್ರು ಹೇಳ್ದಂಗೆ ಕಷ್ಟ ಬಂದಾಗ ಹೆದರ್ಕೋಬಾರ್ದು ಅಲ್ವಾ. ಸೊ ಫೇಸ್ ಮಾಡಿದ್ದಾಯಿತು. ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ನಾನು BSc MD ಅಂದರೆ ಆಕ್ಯುಪಂಕ್ಚರಲ್ಲಿ MD ಮಾಡಿದ್ದೀನಿ. ಅಲ್ಲಿ MDನಲ್ಲಿ ಅನಾಟಮಿ, ಫಿಸಿಯಾಲಜಿ ಈ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ. ಅದು ಓದಿದ ಗಮನ ಖಂಡಿತವಾಗೂ ನನ್ನ ಲೈಫಲ್ಲಿ ಈ ಒಂದು ವಿಷಯದಲ್ಲಿ ಭಾಳಷ್ಟು ಅನುಕೂಲ ಮಾಡಿಕೊಡ್ತು. ಹಾಗೆ ನನ್ನ ವೃತ್ತಿ ಜೀವನಕ್ಕೆ ಬಂದರೆ ಅಂದ್ಕೊಳ್ತಿದ್ದೆ, ಯಾರಿಗೂ ನಾನು ಅನ್ಯಾಯ ಮಾಡಲಿಲ್ಲ, ಯಾಕಪ್ಪ ಬಂತು ಅಂತ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಸೋಫೇಗಸ್ ಕ್ಯಾನ್ಸರ್ ಅನ್ನೋದು ಅನ್ನನಾಳದ ಸಮಾಚಾರ. ಏನಾಗ್ತಿತ್ತು, ನನಗೆ ಒಂದು ವಾರ ಹೆಚ್ಚು ಕಮ್ಮಿ ಕೊಂಚ ತಿಂದರೆ ಹಸಿವಾಗುತ್ತೆ, ನುಂಗೋದಕ್ಕೆ ಈಸಿ ಇಲ್ಲ. ಇದು ನಾನು ಅಬ್ಸರ್ವ್ ಮಾಡ್ತಿದ್ದೆ. ಯಾವಾಗ ನನ್ನ ಹೆಂಡತಿ ಅಮೇರಿಕಾಗೆ ಹೋದ್ಲು, ನಾನು ಇನ್ನು 15 ದಿವಸದಲ್ಲಿ ಹೋಗಬೇಕು. ಅಷ್ಟರಲ್ಲಿ ಇದನ್ನೊಂದು ನನ್ನ ಅನುಮಾನ ತೀರ್ಮಾನ ಮಾಡ್ಕೊಳ್ಳೋಣ ಅಂತ 2005ರಲ್ಲಿ ನಾನು ಹೋಗಿ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ಎಂಡೋಸ್ಕೋಪಿ ಮಾಡಿಸ್ಕೊಂಡು ವಾಕಿಂಗ್ ಹೋಗ್ತಾ ಇರೋನು ಡಯಾಗ್ನೋಸ್ಟಿಕ್ ಸೆಂಟರ್ ಒಳಗಡೆ ಹೋಗಿ ಕೇಳಿದೆ. ಅದು ಇನ್ನೂ 6:15 ಗಂಟೆ 7 ಗಂಟೆ. ನೀವು 8 ಗಂಟೆಗೆ ಬನ್ನಿ ಅಂದರು. 8 ಗಂಟೆಗೆ ಹೋದೆ. ಡಾಕ್ಟ್ರು ಕೇಳಿದ್ರು, ಸಿಗರೇಟ್ ಕುಡಿತೀರಾ, ಖಾರ ತಿಂತೀರಾ, ಹೇಗೆ ಅಂದ. ಇಲ್ಲ, ಏನೂ ಇಲ್ಲ ಅಂದ. ಆ ರಿಸೆಪ್ಷನಿಸ್ಟ್ನ, ನಿನಗೇನು ಬೆಳಿಗ್ಗೆ ಯಾರೂ ಸಿಕ್ಕಲಿಲ್ವೇನಮ್ಮ, ನನಗೆ ಅವ್ರಿಗೇನೂ ಇಲ್ಲ, ಸುಮ್ಮನೆ ಕರೆದಿದೆಯಾ ಎಂಡೋಸ್ಕೋಪಿ ಹಾಕಿ. ಆವಾಗ ಕೇಳಿದ್ರು, ನಿಜವಾಗಿ ಹೇಳಿ ನಿಮ್ಗೆ ಏನು ಅನ್ನಿಸ್ತು ಬಂದಿದ್ದೀರಾ ಅಂತ. ಯಾಕೆ ಅಂದೆ. ದೇರ್ ಇಸ್ ಅ ಗ್ರೋತ್. ಇಸೋಫೇಗಸ್ ಕ್ಯಾನ್ಸರ್ ಅದು ಕಷ್ಟ ಇತ್ತು ಫೇಸ್ ಮಾಡೋದು. ಬಟ್ ಎಲ್ಲಕ್ಕೂ ದೇವ್ರ ದಯೆ ಅಂತ ಇರುತ್ತೆ ಅಲ್ಲ, ಸೊ ಧೈರ್ಯ ತಂದ್ಕೊಳ್ಳೇಬೇಕಾಯಿತು. ಅವ್ರಿಗೆ ನನ್ನ ಬ್ಯಾಕ್ಗ್ರೌಂಡ್ ಹೇಳಿದ್ದೆ. ನಾನು ಆಕ್ಯುಪಂಕ್ಚರಿಸ್ಟ್, MD ಡಿಗ್ರಿ ಹೋಲ್ಡರ್ ಅಂತ. ಅದರಿಂದ ಅವರು ಆಯಿತು, ಬಯಾಪ್ಸಿ ಕೊಡ್ತೀನಿ. ಬಯಾಪ್ಸಿ ಕೊಟ್ಟರು. ಇಟ್ ವಾಸ್ ಕ್ಯಾನ್ಸರ್. ನನ್ನ ಪಕ್ಕದಲ್ಲೇ ಡಾಕ್ಟರ್ ತಿವಾರಿ ಅಂತಿದ್ರು. ಅವ್ರಿಗೆ ಹೇಳಿದೆ, ಅರೆ ಸಂಜೀವ, ನಿನಗೆ ಎಂಥದ್ದಿದು? ಆಯಿತು, ಐ ವಿಲ್ ರೆಕಮೆಂಡ್ ಎ ಡಾಕ್ಟರ್ ಅಂಡರ್ ಹೂಮ್ ಯು ಕ್ಯಾನ್ ಬಿ ಶ್ಯೂರ್ ಆಫ್ ಯುವರ್ ಡಿಸೀಸ್. ಅದಕ್ಕೂ ಮೊದಲು ಕ್ಯೂರಿಯಾಸಿಟಿ, ಇನ್ನೊಂದು ಫಾರಿನ್ನಿಂದ ಬಂದಿದ್ದಾರೆ ಅಂತ ಹೇಳಿ ಒಬ್ಬ ಡಾಕ್ಟ್ರ್ ಹತ್ರ ಹೋದೆ. ಅವರು ಫಸ್ಟು ಇದು ಔಟ್ ಪೇಷಂಟಲ್ಲಿ ಆಪ್ರೇಷನ್ ಮಾಡಿಬಿಡ್ತೀನಿ ಅಂದರು. ಆಯಿತು ಅಂತ ಹೇಳಿ ಒಂದು CT ಸ್ಕ್ಯಾನ್ ಮಾಡಿಸಿದ್ರು ಆ ಆಸ್ಪತ್ರೆಯಲ್ಲಿ. CT ಸ್ಕ್ಯಾನ್ ಮಾಡಿಸಿದ ಮೇಲೆ ಅವ್ರು ಹೇಳಿದ್ರು, ನಿಮಗೆ ರಿಪೋರ್ಟ್ ಕೊಡೋಲ್ಲ, ನಿಮ್ಮ ಡಾಕ್ಟ್ರ್ ಕೊಡ್ತೀವಿ ಅಂತ. ಅನ್ಫಾರ್ಚುನೇಟ್ಲಿ ಐ ವಾಸ್ ಆಲ್ ಅಲೋನ್ ಇನ್ ದ ಹೌಸ್. ಶಿ ಹ್ಯಾಸ್ ಗಾನ್ ಟು ಅಮೇರಿಕಾ ಟು ಸಿ ಮೈ ಡಾಟರ್ ಆ್ಯಂಡ್ ಸನ್. ಆಮೇಲೆ ಇದನ್ನು ಹೇಗೆ ಹೇಳೋದು ಅಂತ ಹೇಳಿ ನನ್ನ ಮಗನಿಗೆ ಫೋನ್ ಮಾಡಿ ಹೇಳಿದೆ. ಗೊತ್ತಲ್ಲ ಅಳೋದು ಅದೆಲ್ಲ. ಆಮೇಲೆ ನನ್ನ ಹೆಂಡತಿಗೆ ಹೇಳಿ, ನೀನು, ಯಾಕೆಂದರೆ 4 ದಿವಸದ ಮೊದಲು ಅವಳು ಹೋಗಿದ್ಲು, ನಂತರ 4 ದಿವಸದಲ್ಲಿ ನಾನು ಹೋಗಬೇಕಾಗಿತ್ತು. ಅದು ಆಗಲಿಲ್ಲ. ಸೊ ಶಿ ಕೇಮ್ ಡೌನ್. ಅದು ತಿಳಿದಾಗ ಅವ್ರು ಹೇಳ್ದಂಗೆ ನಾನು ಇಲ್ಲಿರಲಿಲ್ಲ. ನನ್ನ ಮಗಳ ಹೆರಿಗೆಗೋಸ್ಕರ ಅಮೇರಿಕಾಗೆ ಹೋಗಿದ್ದೆ. 4 ಡೇಸ್ ಆಗಿತ್ತು. ನ್ಯೂಸ್ ಗೊತ್ತಾದ ತಕ್ಷಣ ಶಾಕ್ ಆಯಿತು. ಇಟ್ಸ್ ಎ ಶಾಕಿಂಗ್ ನ್ಯೂಸ್ ಅಲ್ವಾ. ಇವರು ಒಂದು 15 ದಿವಸದಲ್ಲಿ ಬರೋದಿತ್ತು. ದೇವರ ಕೃಪೆ ಅಂತ ಅನ್ಬೇಕೋ ಅಥವಾ ನಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ಬೇಕೋ ಗೊತ್ತಿಲ್ಲ. ಇವರು ಅದೆಲ್ಲ ಮಾಡಿಸ್ಕೊಳ್ದೆ ಅಮೇರಿಕಾಗೆ ಬಂದಿದ್ರೆ ವಾಪಸ್ ಬರುವಾಗ ನಾವು ಒಬ್ಬಳೇ ಬರ್ತಿದ್ನೋ ಏನೋ ಗೊತ್ತಿಲ್ಲ.
ಕ್ಯಾನ್ಸರ್ ಅಂದರೆ ಗೊತ್ತು ನಿಮಗೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ದಿನೇ ದಿನೇ ದಿನೇ. ಇವ್ರು ಹೇಳಿದ್ರಲ್ಲ ಇನ್ನೊಂದು 10 ದಿವಸ ಮೊದಲು ಅಂದರೆ ಮೇ ಬಿ ಇವರು ತಿಳ್ಕೊಂಡು ಅದು ಬರೋ ಅಷ್ಟರಲ್ಲಿ 3rd ಸ್ಟೇಜಿಗೆ ಬಂದಿತ್ತು. ಇನ್ನೊಂದು 10 ದಿವಸ ಮೊದಲೇ ಆಗಿದ್ದರೆ ಮೇ ಬಿ 2nd ಸ್ಟೇಜಲ್ಲಿ ಇರ್ತಿತ್ತು ಅಂತ ನಮಗೆ ಅನಿಸಿದ್ದು. ಬಟ್ ಕಾಲ ನಿರ್ಣಯ, ದೇವರ ಒಂದು ಏನು ಇಚ್ಛೆ ಇತ್ತೋ ಗೊತ್ತಿಲ್ಲ, ಅದು ಆ ಟೈಮಲ್ಲಾದರೂ ಅಟ್ಲೀಸ್ಟ್ ನಮಗೆ ಅದರ ಬಗ್ಗೆ ಗೊತ್ತಾಯಿತು. ಅದೇ ಅಲ್ಲಿ ಇದ್ದಾಗ ಅಂದರೆ ಎದುರುಗೆ ಇದ್ದಿದ್ರೆ ಅದು ಬೇರೆ ವಿಷಯ ಆಗಿರ್ತಿತ್ತು. ನಾನು ಅಲ್ಲಿದ್ದೆ, ಅವ್ರು ಇಲ್ಲಿದ್ದರು. ಆಲ್ ಆಫ್ ಎ ಸಡನ್ ಇಟ್ ಇಸ್ ಶಾಕ್. ಯಾಕೆಂದರೆ ಇನ್ನೊಂದು 10 ದಿವಸ ಅಲ್ಲಿ ಇವ್ರು ಬರೋದಿತ್ತು ಅಮೆರಿಕಾಗೆ. ಈ ಥರ ಯಾಕಾಯಿತು, ಹೆಂಗಾಯಿತು, ಏನಾಯಿತು, ಯಾವುದೂ ಸಿಂಪ್ಟಮ್ಸ್ ಇರಲಿಲ್ವಲ್ಲ, ಯಾಕೆ ಈ ಥರ ಆಯಿತು, ಅದೆಲ್ಲ ಯೋಚನೆಗಳಿತ್ತು. ನೋವಾಯಿತು, ತುಂಬಾ ಅತ್ತೂ ಇದ್ದೀನಿ. ಮೊದಲು ಒಂದಷ್ಟು ದಿವಸ ನಾನು ಹೆಂಡತಿ ಮಕ್ಕಳು ಹತ್ತರು, ಆಮೇಲೆ ಯೋಚನೆ ಮಾಡಿರ್ಬೇಕಾದ್ರೆ. ಯಾಕೆಂದರೆ ಸಾಮಾನ್ಯವಾಗಿ ನಾನು ಮದುವೆ ಆದಾಗಿಂದಲೂ ಪೂಜೆ ಪುರಸ್ಕಾರ ಮನೆಯಲ್ಲೇ, ಏನೇನು ತೀರ್ಥಯಾತ್ರೆಗಳು ಹೋಗಲ್ಲ, ಮನೆಯಲ್ಲೇ ಪೂಜೆ ಗೀಜೆಗಳು ಮಾಡ್ಕೊಂಡು ಆರಾಮಕ್ಕಿದ್ವಿ. ನನಗೆ 2 ಮಕ್ಕಳು, ನಾವಿಬ್ಬರು 4 ಜನ, ತಿಂಡಿ ತೀರ್ಥ ಒಟ್ಟು ಕೂತ್ಕೊಂಡು ತಿನ್ನೋದು. ಆ ಒಂದು ಆತ್ಮೀಯತೆ ಮಕ್ಕಳಲ್ಲೂ ಸಹ ಬೆಳೆದಿತ್ತು. CT ಸ್ಕ್ಯಾನ್ ಮಾಡಿಸಿದಾಗ ದೇರ್ ವಾಸ್ ಸಮ್ ಶ್ಯಾಡೋಸ್ ಆನ್ ದಿ ಲಂಗ್ಸ್, ಲಿವರ್, ಕಿಡ್ನಿ. ಆಮೇಲೆ ಏನಾಯಿತು, ಅವರು ನೋಡ್ಬಿಟ್ಟು ಆಪ್ರೇಷನ್ ಬೇಡವ್ರೆ ನಿಮಗೆ, ಐ ಡೋಂಟ್ ವಾಂಟ್ ಟು ಟಚ್ ಬಿಕಾಸ್ ಯುವರ್ ಲೈಫ್ ಈಸ್ ಶಾರ್ಟ್. ಫೋಟೋ ತೋರಿಸ್ಬಿಟ್ಟು ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ, 6 ತಿಂಗಳೇ ನಿಮ್ಮ ಲೈಫು ಅಂದರು. ಆಯಿತು, ನಾನು ಎಷ್ಟು ದಿವಸ ಈ ರೀತಿ ಇರಬಲ್ಲೆ ಅಂತ. ಒಂದು 3 ತಿಂಗಳು ನಂತರ ಭಾಳ ಕಷ್ಟ. ಆಯಿತು ಅಂತ ಹೇಳಿ ನನಗೆ ಕೊಂಚ ಮೆಡಿಕಲ್ ನಾಲೆಡ್ಜ್ ಇತ್ತು. ನಾನು ಯೋಚನೆ ಮಾಡಿದೆ, ನಾನು ಲಂಗ್ಸ್ ತೊಂದರೆ ಆದರೆ ಉಸಿರಾಟಕ್ಕೆ ತೊಂದರೆ ಆಗಬೇಕು, ಕಿಡ್ನಿ ತೊಂದರೆ ಆದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಆಗಬೇಕು, ಯಾವುದೂ ಇಲ್ಲ ಅಂತ ಹೇಳಿ ಆಯಿತು ಅಂತ ನನ್ನ ಮನೆ ಪಕ್ಕದಲ್ಲಿ ಹೆಡ್ ಆ್ಯಂಡ್ ನೆಕ್ ಸರ್ಜನ್ ಅವರು. ಸರಿ, ಅವ್ರ ಹತ್ರ ಹೋದೆ. ಅವರು ಏನಿದೆ ಅನ್ಯಾಯ ಆಯಿತು ಅಂತ ಹೇಳಿ ಫೋನ್ ಮಾಡಿದ್ರು. ಯಾರಿಗೆ ಅಂದೆ, ಶ್ರೀನಾಥ್ ಅಂದ್ಬಿಟ್ಟು ಫೋನ್ ಮಾಡ್ತಿದ್ದೀನಿ, ಅವರು ಈಸ್ ದ ಬೆಸ್ಟ್ ಸರ್ಜನ್, ಯು ಗೋ ಟು ಹಿಮ್ ಅಂದರು. ಆಯಿತು, ಅಲ್ಲಿ ನೋಡಿದ ಮೇಲೆ ಅವರ ಶ್ರೀನಾಥ ಅಸಿಸ್ಟೆಂಟಿಗೆ ಹೇಳ್ತಾ ಹೋದರು. ಯಾರು ಅಸಿಸ್ಟೆಂಟ್ ಅವಾಗ ಅಂದರೆ ಶಶಿರೇಖಾ, ಡಾಕ್ಟರ್ ಶಶಿರೇಖಾ. ಅವರೆಲ್ಲ ಬರ್ಕೊಡ್ರಿ ಏನೇನು ಮಾಡಬೇಕು ಅಂತ 1-2-3 ಟೆಸ್ಟ್ ಮಾಡಿಸಿದ್ರು. ಆಯಿತು ಅಂತ ಹೇಳಿ ಅದು ಗೊತ್ತಾದ ಒಂದು 8 ದಿವಸಕ್ಕೆ ಸುಮಾರು ಆಪ್ರೇಷನ್ ಫಿಕ್ಸ್ ಮಾಡಿದ್ರು. ಆಪ್ರೇಷನ್ ಆಯಿತು, ಒಂದು 4 ಅವರ್ಸ್ ಆಪ್ರೇಷನ್ ಆಯಿತು. ನಂತರ ಡಾಕ್ಟರ್ ಶ್ರೀನಾಥ್ ಬಂದು ಹೇಳಿದ್ರು, ಇನ್ನೂ ICU ಇದ್ದಾಗಲೇ, ನನ್ನ ಅಸೆಸ್ಮೆಂಟ್ ಕರೆಕ್ಟು, ನನಗೆ ಬೇರೆ ಯಾವುದೂ ತೊಂದರೆ ಇಲ್ಲ, ಅಷ್ಟು ಮಾತ್ರ. ಆಯಿತು, ಐ ಹ್ಯಾವ್ ಟೇಕನ್ ಪ್ರಿಕಾಷನ್. ಇಟ್ ಟುಕ್ ಐ ಥಿಂಕ್ 8 hours, 8 to 10 hours ಆಪ್ರೇಷನ್ ಆಯಿತು. ಅದೇ ಅದು ಏನು ಪೆಥಾಲಜಿ ಟೆಸ್ಟ್ ಏನು ಹೇಳ್ತಿತ್ತು ಅದು ಸ್ವಲ್ಪ ವರಿ ಆಗ್ತಿತ್ತು. ಅದರ ಪ್ರಕಾರ ಡಾಕ್ಟ್ರ್ ಅಂದ್ಕೊಂಡು ಓಪನ್ ಸರ್ಜರಿ ಮಾಡೋಣ ಅಂತ. ಸೊ ಈ ಹ್ಯಾಸ್ ಟು ಟೆಸ್ಟ್ ಎವ್ರಿಥಿಂಗ್ ಅಲ್ಲ, ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಅದನ್ನು ಮಾಡಿ ಆಮೇಲೆ ಆ್ಯಕ್ಚುಲಿ ಜನಿವಾರ ಹಾಕೋ ಥರ ಅವರಿಗೆ ಆಪ್ರೇಷನ್ ಆಗಿದೆ. ಅಬೌಟ್ 30-35 ಸ್ಟಿಚಸ್ ಇಸ್ ದೇರ್. ಸೊ ಫ್ರಮ್ ಹಿಯರ್ ಟು ಹಿಯರ್ ಆ ಥರ ಆಪ್ರೇಷನ್ ಆದಮೇಲೆ ICUನಲ್ಲಿ ತುಂಬ ದಿನ ಇದ್ದರು. ಆವಾಗ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆ ಥರವೆಲ್ಲ, ಅದು ಮೆಡಿಕೇಷನ್ ಅಥವಾ ಆ ಥರ ಅಂತ ಅನಿಸುತ್ತೆ. ಆಯಿತು, 1-2-3 ಸಲ ವಾರ್ಡಿಂದ ICUಯಿಂದ ವಾರ್ಡ್ ಆ ಥರ ಎಲ್ಲ ಆಯಿತು. ಬಟ್ ಹಿ ಕೇಮ್ ಔಟ್ ವೆರಿ ವೆಲ್. ಡಾಕ್ಟರ್ ವಾಸ್ ಹ್ಯಾಪಿ. ಶ್ರೀನಾಥ್ ಅವ್ರು ಹೇಳೋದು, ನಮ್ಮ ಇಂಡಿಯನ್ಸ್ಗೆ ಪ್ಯಾಚಸ್ ಇರುತ್ತೆ, ಅದನ್ನು ಅಮೇರಿಕನ್ ಇದರಲ್ಲಿ ಸ್ಕ್ಯಾನಲ್ಲಿ ಗೊತ್ತಾಗಲ್ಲ. ಆಯಿತು ಅಂದರು. ಅದಕ್ಕೆ ಸಂಬಂಧಪಟ್ಟ ಡಾಕ್ಟ್ರಲ್ಲಿ ಕರೆದು ಆಪ್ರೇಷನ್ ಮಾಡಿಸಿ, ಆಪ್ರೇಷನ್ ಆದಮೇಲೆ ಬಂದು ಹೇಳಿದ್ರು, ನಾನು ಅಂದ್ಕೊಂಡಿದ್ದು ನಿಜಾನಪ್ಪ, ಏನೇನೋ ತೊಂದರೆ ಇದೆ ಅಂದ್ಕೊಂಡು ಹೋದ್ವಿ, ಏನೂ ಇಲ್ಲ ನಿನಗೆ, ಎಕ್ಸೆಪ್ಟ್ ಅನ್ನನಾಳದಲ್ಲಿ ಒಂದು ಗ್ರೋತ್ ಇದೆ ಅಂತ.
ಅದನ್ನು ಆಪ್ರೇಟ್ ಮಾಡಬೇಕಷ್ಟೆ. ಆಪ್ರೇಟ್ ಮಾಡಿದ್ದೀನಿ. ಕೊಂಚ ಎಕ್ಸಸ್ ಸ್ಟಮಕ್ ತೆಗೆದಾಕಿದ್ದೀನಿ, ಟು ಬಿ ಆನ್ ದಿ ಸೇಫರ್ ಸೈಡ್. ವಾಟ್ ಎವರ್ ಯು ಡೂ, ಯು ಆರ್ ದಿ ಬೆಸ್ಟ್ ಜಡ್ಜ್ ಅಂದೆ. ಆಯಿತು, 15 ದಿವಸ ಇದ್ದೆ. ಅಷ್ಟರಲ್ಲಿ ನನಗೆ ಒಂದು ಮನಸ್ಸಿಗೆ ಗ್ಯಾರಂಟಿ ಬಂತು, ಇದಕ್ಕೆ ನನಗೆ ಆ ತೊಂದರೆ ಇಲ್ಲ ಅಂತ. ಆಯಿತು, ಅದಾದಮೇಲೆ ಮನೆಗೆ ಬಂದೆ. ಮಾಮೂಲಾಗಿ ನನ್ನ ಹೆಂಡತಿನೂ ಬಂದಿದ್ಲು ಅಷ್ಟರಲ್ಲಿ US-ಇಂದ. ಆರಾಮಕ್ಕೆ ಖಾರ ಇಲ್ದಿರೋ ಆಹಾರ ತಗೊಳ್ತಿದ್ದೆ. ಅದರಿಂದ ನನಗೆ ಅಷ್ಟು ನುಂಗೋದಕ್ಕಾಗಲಿ ಅಥವಾ ಬೇರೆ ತೊಂದರೆ ಇರಲಿಲ್ಲ. ಇಷ್ಟು ಆದಮೇಲೆ ನಾನು ಯೋಚನೆ ಮಾಡಿದೆ, ಅರೆ ಇದು ಏನಿದು ಈ ಥರ ಆಯ್ತಲ್ಲ ನನಗೆ ಅಂತ. ಒಂದು, ನಾನೊಬ್ಬನೇ ಇದ್ದೀನಿ ಮನೇಲಿ. ಎರಡನೇದು, ನನಗೆ ಜೊತೆಯಾಗಿ ಅವಳಿದ್ದಾಳೆ ಅಷ್ಟೇ, ಹೆಂಡತಿ. ಆಮೇಲೆ ಯೋಚನೆ ಮಾಡಿದೆ, ಸಾಮಾನ್ಯವಾಗಿ ನಾವೇನು ಅನ್ಕೋತೀವಿ, ನನಗೇ ಯಾಕೆ ಬಂತು ಅಂತ ದೇವ್ರನ್ನ ಬೈಯೋದಾಗಲಿ ಅಥವಾ ಇನ್ನೊಂದಾಗಲಿ ಮಾಡ್ತೇವೆ. ನನಗೇನು ಅನ್ನಿಸ್ತು, ಇದಕ್ಕೆ ನಾವು ಸರಿಯಾಗಿ ಉತ್ತರ ಕೊಡಬೇಕೆ ಹೊರತು ಬೇರೆ ಏನು ತೊಂದರೆ ಮಾಡ್ಕೋಕೊಡೋದು ಅಂತ ಹೇಳಿ ಶ್ರೀನಾಥ್ ಅವರು ಒಂದು ಹೇಳಿದ್ರು ನನಗೆ, ಆಪರೇಷನ್ ಆದಮೇಲೆ ನೀನು ಮನೆಗೆ ಜನಗಳನ್ನ ಭಾಳಷ್ಟು ಜನಗಳು ಸೇರಿಸೋದು ಬೇಡ ಅಂತ ಹೇಳಿದ್ರು. ಒಂದು ರೆಸ್ಟ್ರಿಕ್ಟ್ ಮಾಡಬೇಕು, ನೀನು ಜನಗಳನ್ನ ಸಂಪರ್ಕ ಇಟ್ಕೊಕೊಡು. ಕಾರಣ ಏನು ಅಂದರೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಏನಾದರೂ ಇನ್ಫೆಕ್ಷನ್ ಆಗೋದು ಬೇಡ ಅಂತ. ಅವ್ರು ಏನು ಹೇಳಿದ್ರು ಆ ಪ್ರಕಾರ ನಡ್ಕೊಂಡ್ರೆ ಇವತ್ತುವರೆಗೂ ನಡ್ಕೊತಿದ್ದೀನಿ. 19 ವರ್ಷ ಆಯಿತು, ಯಾವ ತೊಂದರೆನೂ ಇಲ್ಲ, ಆ ಪ್ರಕಾರನೇ ಹೋಗ್ತಾ ಇದ್ದೀನಿ. ಇದರಲ್ಲಿ ಮನಸ್ಸಿನ ಒಂದು ದೃಢತ್ವ ಬಹಳ ಮುಖ್ಯ. ನಾವು ಧೃತಿ ಕೆಡಬೇಕಾದ್ದಿಲ್ಲ, ಏನಪ್ಪ ಹೀಗಾಗೋಯ್ತೆ ಅಂತ ಯೋಚನೆ ಮಾಡಬೇಕಾದ್ದಿಲ್ಲ. ಸಾಮಾನ್ಯವಾಗಿ ಏನು, ದೇವರ ಪೂಜೆ, ಅಭಿಷೇಕ ಇವೆಲ್ಲ ನಡೆಯುತ್ತೆ. ಅವೆಲ್ಲ ಒಂದು ಸೆಕೆಂಡ್ರಿ. ಅದನ್ನು ಏನು ಬೇಕೋ ಮಾಡಬೇಕು, ಅದನ್ನೇ ನೆಚ್ಚಿಕೊಂಡು ನನಗೆ ಇನ್ನೇನು ತೊಂದರೆ ಆಗಲ್ಲ ಅನ್ನೋದು ತಪ್ಪಾಗುತ್ತೆ. ಮನಸ್ಸಿಗೆ ಒಂದು ನಕಾರಾತ್ಮಕ ಯೋಚನೆಗಳು ಬರ್ಕೊಳ್ದು. ಸಕಾರಾತ್ಮಕ ಯೋಚನೆಗಳಲ್ಲಿ ಹೋದರೆ ಖಂಡಿತವಾಗೂ ನಮಗೆ ಅದರ ಒಂದು ಲಾಭ ಇದೆ. ನನ್ನ ಒಂದು ಅನುಭವ ಅಷ್ಟನ್ಸುತ್ತೆ. ನನ್ನ ಕತೆ ಮುಗಿದೋಯ್ತು ಅನ್ನೋದು ತಪ್ಪು. ಅದಕ್ಕಾಗಿ ಏನು ಪ್ರಿಪೇರ್ ಮಾಡಬೇಕು ಮಾಡ್ಕೊಳ್ಳಿ ಅಷ್ಟೇ ಹೊರತು ಆಗೋಯ್ತಲ್ಲಪ್ಪ ಅಂತ ಹೇಳಿ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ಆಗೋಯ್ತಲ್ಲ ದೇವರೇ ಅಂತ ಹೇಳಿ ದೇವ್ರನ್ನ ಬೈಯೋದು ಒಳ್ಳೆಯದಲ್ಲ. ನಮ್ಮ ಕೆಲಸ ಮಾಡಿ ಅದರಲ್ಲಿ ನಾವು ಉತ್ತೀರ್ಣರಾಗಬೇಕು ಅಂದರೆ ಆ ಯೋಚನೆಗಳು ಬಿಟ್ಟು ಸರಿಯಾದ ಯೋಚನೆ ಮಾಡಿದ್ರೆ ಖಂಡಿತ ನಮಗೆ ಅನುಕೂಲ ಇದೆ. ಆ ಪೇಷಂಟಿಗೆ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳ್ಕೊಡ್ದು, ಈಸ್ ಒನ್ ವಿತ್ ಅಸ್. ಆ ರೀತಿ ನೋಡಿದಾಗ ಫ್ಯಾಮಿಲಿಯವರು ಆ ಒಂದು ಯೋಚನೆ ಅವರು ಸಹ ತಲೆಯನ್ನು ತೆಗೆದಾಕಿ ಆ ಥರ ಸ್ಪಂದಿಸಿದ್ರೆ ಪೇಷಂಟ್ಗೂ ಅನುಕೂಲ ಆಗುತ್ತೆ. ಸ್ಟ್ರೆಸ್, ಸ್ಟ್ರೈನ್, ಮನಸ್ಸಿನ ಒಂದು ಜಿಜ್ಞಾಸೆ ಇವೆಲ್ಲ ಅವಾಯ್ಡ್ ಮಾಡಬೇಕು. ಮನುಷ್ಯನಿಗೆ ಖಂಡಿತವಾಗಿ ಏನೇ ಒಂದು ವ್ಯತ್ಯಾಸ ಆದರೂ ತಕ್ಷಣ ನನಗೆ ಕ್ಯಾನ್ಸರ್ ಬಂದ್ಬಿಡ್ತೇನೋ ಅನ್ನೋದು ಭಾವನೆ ಶುರುವಿನಲ್ಲಿರುತ್ತೆ. ಅದಕ್ಕೋಸ್ಕರ ಎವರಿ 6 months ಒನ್ಸ್ ಸ್ಕ್ಯಾನ್ಗೇನೆಲ್ಲ ಮಾಡ್ತಾರೆ. ಅದರಿಂದ ಆ ಒಂದು ಭಯ ದೂರ ಆಗುತ್ತೆ. ಅದನ್ನು ತಿಳ್ಕೊಂಡು ಮುಂದೆ ನಮ್ಮ ಜೀವನನ ರೂಪಿಸ್ಕೋಬೇಕು. ಒಂದು ಚಾಲೆಂಜಿಂಗ್ ರೀತಿಯಾಗಿ ತಗೊಂಡು ಹೋಗಬೇಕು. ನನ್ನಿಂದ ಬೇರೆಯವ್ರಿಗೆ ಏನು ಅನುಕೂಲ ಆಗುತ್ತೆ, ಮೊದಲೇ ನನ್ನಿಂದ ಅನಾನುಕೂಲ ಆಗಕೂಡ್ದು, ಅನುಕೂಲ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ಜೀವನದ ಈ ಧ್ಯೇಯಗಳು, ಅದರ ಒಂದು ಗುರಿ ಎಲ್ಲ ವ್ಯತ್ಯಾಸ ಆಗುತ್ತೆ. ಬಟ್ ಅದೇ ಫಸ್ಟು ಎವ್ರಿ 15 days ಹೋಗ್ತಿದ್ವಿ. ಮಂತ್ ಆಯಿತು, 2 months ಆಯಿತು, 3 months ಆಯಿತು, 6 months ಆಯಿತು. ಸೊ ಆ ಥರ ಆಗಿ ಕೊನೆಗೆ 1 ವರ್ಷ ಅಥವಾ 2 ವರ್ಷ ಆದಮೇಲೆ ಡಾಕ್ಟರ್ ಶ್ರೀನಾಥ್ ಹೇಳಿದ್ರು, ಇದು ಮರುಕಳಿಸಲ್ಲ ನಿಮಗೆ, ಯು ಆರ್ ಸೇಫ್. ಸೊ ಏನೂ ಬೇಕಾಗಿಲ್ಲ ನಿಮ್ಗೆ. ಆ ಥರ ತೊಂದರೆ ಇದ್ದಾಗ ಎಸ್ ಐ ವಿಲ್ ಬಿ ದೇರ್ ಫಾರ್ ಯು ಅಂತ ಎಲ್ಲ ಹೇಳಿದ್ರು. ಸೊ ಇಲ್ಲಿ ತನಕ ಒಂದು ಶ್ರೀನಾಥ್ ಅವ್ರ ದಯೆ, ಇನ್ನೊಂದು ದೇವರ ದಯೆ ಮತ್ತು ದೊಡ್ಡವರ ಆಶೀರ್ವಾದ
ಇದರಲ್ಲೆಲ್ಲ ನಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ಪಾರ್ಟ್ ಕೂಡ ಇರುತ್ತೆ, ಅವರ ಕರ್ಮಗಳು ಇದರಲ್ಲಿ ಸೇರ್ಕೊಳ್ಳುತ್ತೆ ಅಂತ ನನ್ನ ನಂಬಿಕೆ. ಬಟ್ ಎಲ್ಲ ಸರಿ ಹೋಗಿದೆ, ಆರಾಮಿದ್ದೀವಿ. ಏನು ನನಗಂತೂ ಇವತ್ತು ಹಿಂತಿರುಗಿ ನೋಡಿದಾಗ ಆವಾಗ ಕೊಂಚ ಮನಸ್ಸಿಗೆ ದಿಗಿಲು ಭಯ ಇತ್ತೇ ಹೊರತು ಅದರ ಬಗ್ಗೆ ಹೇಳಷ್ಟು ತೊಂದರೆ ಇಲ್ಲ. ನಾವುಗಳು ಫಸ್ಟ್ ಯೋಚನೆ ಮಾಡಬೇಕಂದು ಸರಿಯಾದ ಡಾಕ್ಟ್ರು ಸರಿಯಾದ ಸಮಯದಲ್ಲಿ ಹೋಗಿ ಅವ್ರ ಕೈ ಕೆಳಗಡೆ ಅವ್ರು ಹೇಳಿದ ಮಾತಿನ ಪ್ರಕಾರ ನಡ್ಕೊಂಡ್ರೆ ಕ್ಯಾನ್ಸರ್ ಅನ್ನೋ ರೋಗ ಖಂಡಿತವಾಗೂ ತಡೆಗಟ್ಬೋದು. ಅದನ್ನೇ ಒಂದು ಮುಖ್ಯವಾಗಿ ಕ್ಯಾನ್ಸರ್ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಅದು ಅನುಕೂಲ ಆಗಲ್ಲ. ಅದಕ್ಕೆ ತಕ್ಕದಾಗಿ ನಾವು ಉತ್ತರ ಕೊಡಬೇಕೇ ಹೊರತು ಊಹಿಸ್ಕೊಳ್ಳೋದು ತಪ್ಪು. ಇದರಲ್ಲಿ ಕಷ್ಟವಾದ ಏನಪ್ಪ ಅಂದರೆ ಕೀಮೋಥೆರಪಿನೇ. ಅದರಲ್ಲಿ ನಮ್ಮ ಶರೀರನ ಕುಗ್ಗಿಸ್ಬಿಡುತ್ತೆ, ಉಸಿರಾಡೋದು ಕೂಡ ಒಂದು ತೊಂದರೆ ಆದಂಗೆ ಅನಿಸುತ್ತೆ, ಮತ್ತು ಆಹಾರ ಸೇರಲ್ಲ. ಅದು ಒಂದು ಕಷ್ಟಕರವಾದ ಟೈಮ್ ಅಂತ ಹೇಳ್ಬೋದು. ಆಗ ಬಾಡಿ ಕಿಮೋ ಎಫೆಕ್ಟ್ ಇರ್ತಿತ್ತು. ಇದು ಕೀಮೋಥೆರಪಿಗಳು ಇವೆಲ್ಲ ಆದಮೇಲೆ ಆಹಾರ ಜಾಸ್ತಿ ತೊಗೊಳಕ್ಕಾಗಲ್ಲ. ನಾನು 65 kg ತೂಕ ಇದ್ದೆ, ಆದ್ದರಿಂದ ನನ್ನ ತೂಕ ಕೊಂಚ ಕಡಿಮೆ ಆಗಿದೆ. ನನಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಟ್ಯಾಕ್ ಆಗಿದೆ ನನಗೆ.